ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ವಚನ ವಿಶ್ವಗುರು ಬಸವಣ್ಣನವರ ವಚನ ಇಂತಿದೆ: ನೀರಿಂಗೆ ನೈದಿಲೆಯೇ ಶೃಂಗಾರ, ನೀರಿಂಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಸ್ತ್ರೀ ಕುಲೋದ್ಧಾರಕ, ಪ್ರಜಾಪ್ರಭುತ್ವದ ಜನಕ, ಇಷ್ಟಲಿಂಗದ ಜನಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಈ ವಚನ ಒಬ್ಬ ಲಿಂಗವಂತನಿಗೆ ವಿಭೂತಿಯಷ್ಟು ಮಹತ್ವದ್ದಾಗಿದೆ ಎಂದು ಹೇಳುತ್ತದೆ. ವಿಶ್ವಗುರು ಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಇಂತಿದೆ: ನೀರಿಂಗೆ ನೈದಿಲೆಯೇ ಶೃಂಗಾರ. ನೀರಿನಲ್ಲಿ ಕಮಲ ಹೂವು ಅರಳುತ್ತದೆ. ಬರೇ ಒಂದು ನೀರನ್ನು ನೋಡಿ ಮತ್ತು ಕಮಲ ಅರಳಿದ ನೀರನ್ನು ನೋಡಿ ಎಷ್ಟು ಅಂದ, ಎಷ್ಟು ಚೆಂದ. ಅದಕ್ಕೆ ನೀರಿನಲ್ಲಿ ಕಮಲ ಇದ್ದರೆ ಅದು ಆ ನೀರಿಗೆ ಶೃಂಗಾರ ಮಾಡಿದಂತೆ ಎಂದು ಹೇಳುತ್ತಾರೆ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸಮುದ್ರದಲ್ಲಿ ಯಾವಾಗಲೂ ತೆರೆಗಳು, ಅಲೆಗಳು ಬರುತ್ತಾ ಇದ್ದರೆ ಅದೇ ಸಮುದ್ರದ ವೈಶಿಷ್ಟ್ಯ, ಅದು ಸಮುದ್ರದ ಗುಣ. ಅಲೆಗಳು ಸಮುದ್ರವನ್ನು ಶೃಂಗಾರ ಮಾಡಿದಂತೆ. ನಾರಿಗೆ ಗುಣವೇ ಶೃಂಗಾರ. ಪ್ರಕೃತಿ ಅಥವಾ ದೇವರು ಮಾಡಿದ್ದು ಕೇವಲ 2 ಜಾತಿಗಳು, ಒಂದು ಗಂಡು, ಒಂದು ಹೆಣ್ಣು. ಹೆಣ್ಣು ಮಕ್ಕಳು ಆಭರಣ ಶೃಂಗಾರಕ್ಕೆ ಅತಿ ಪ್ರಾಮುಖ್ಯತೆ ಕೊಡುತ್ತಾರೆ. ಆದರೂ ಆ ಎಲ್ಲ ಆಭರಣ ವೈಡೂರ್ಯ ಇದ್ದರೂ ಇಲ್ಲದಿದ್ದರೂ ಒಳ್ಳೆಯ ಗುಣಗಳೇ ಒಂದು ಹೆಣ್ಣಿಗೆ ಶೃಂಗಾರವೆಂದು ಹೇಳುತ್ತಾರೆ. ಗಗನಕ್ಕೆ ಚಂದ್ರಮನೇ ಶೃಂಗಾರ. ನೀವು ಚಂದ್ರನಿಲ್ಲದ ಆಕಾಶ ನೋಡಿ, ಮಳೆಗಾಲದಲ್ಲಿ ಚಂದ್ರನಿಲ್ಲದ ಆಕಾಶವನ್ನು ನೋಡಿ ಮತ್ತು ಚಂದ್ರನಿದ್ದ ಆಕಾಶವನ್ನು ಒಮ್ಮೆ ನೋಡಿ. ಆಕಾಶದಲ್ಲಿ ಆ ಚಂದ್ರ ಒಂದು ಮುತ್ತಿನಂತೆ ಕಾಣುತ್ತಾನೆ ಮತ್ತು ಆಕಾಶಕ್ಕೆ ಆ ಚಂದ್ರನೇ ಶೃಂಗಾರ. ಹಾಗೆಯೇ ಬಸವಣ್ಣನವರು ಹೇಳುತ್ತಿದ್ದಾರೆ: ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಈ ಮೇಲೆ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಹಣೆಯ ಮೇಲೆ ವಿಭೂತಿ ಇದ್ದರೆ ಅದೇ ಎಲ್ಲ ಶರಣರಿಗೆ ಶೃಂಗಾರ ಎಂದು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಈ ವಚನದ ಸಾರಾಂಶ ಇಂತಿದೆ: ಬಸವಣ್ಣನವರು ನೈಸರ್ಗಿಕ ಸೌಂದರ್ಯದ ಉದಾಹರಣೆಗಳ ಮೂಲಕ ಶರಣರಿಗೆ ನಿಜವಾದ ಅಲಂಕಾರವನ್ನು ವರ್ಣಿಸುತ್ತಾರೆ. ನೀರಿಗೆ ಕಮಲ, ಸಮುದ್ರಕ್ಕೆ ಅಲೆಗಳು, ಸ್ತ್ರೀಗೆ ಸದ್ಗುಣಗಳು, ಆಕಾಶಕ್ಕೆ ಚಂದ್ರ, ಇವು ಸ್ವಾಭಾವಿಕ ಅಲಂಕಾರಗಳಾದಂತೆ ಶರಣರಿಗೆ ವಿಭೂತಿಯೇ ನಿಜವಾದ ಶೃಂಗಾರ. ವಿಭೂತಿಯು ಬಾಹ್ಯ ಅಲಂಕಾರವಲ್ಲ. ಈ ನೈಸರ್ಗಿಕವಾಗಿ ಆಕಳ ಸಗಣಿಯಿಂದ ಮಾಡಿದ ವಿಭೂತಿಯೇ ಶರಣರ ಸೌಂದರ್ಯ. ಮತ್ತು ನೈಸರ್ಗಿಕವಾಗಿ ತಯಾರಾದ ಈ ವಿಭೂತಿ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ನೀವು ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ವಿಭೂತಿ ಧರಿಸುವುದನ್ನು ಅಭ್ಯಾಸ ಮಾಡಿಸಿ. ಶಾಲೆಗೆ ಹೋಗಲಿ ಅಥವಾ ಸಂತೆಗೆ ಹೋಗಲಿ ವಿಭೂತಿ ಧರಿಸುವುದನ್ನು ಹೇಳಿಕೊಡಿ. ನೀವು ಒಂದು ವಿಭೂತಿ ಇದ್ದ ಮತ್ತು ವಿಭೂತಿ ಇಲ್ಲದ ಒಂದು ಮುಖ ನೋಡಿದಾಗ ಆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತದೆ. ಕೆಲವು ತಿಂಗಳ ಹಿಂದೆ ತೀರಿಹೋದ IAS ಅಧಿಕಾರಿ ಮಹಾಂತೇಶ್ ಬಿಳಗಿಯವರು ಪ್ರತಿದಿನ ವಿಭೂತಿ ಇಲ್ಲದೆ ಕೆಲಸಕ್ಕೆ ಹೋದ ದಿನವೇ ಇರುತ್ತಿದ್ದಿಲ್ಲ. ಅವರು ಹೇಳುತ್ತಿದ್ದರು: ನನಗೆ ಹಣೆಯ ಮೇಲೆ ವಿಭೂತಿ ಇದ್ದಾಗ ಎಂತಹ ವ್ಯಕ್ತಿ ಬಂದರೂ ನನಗೆ ಗೌರವದಿಂದ ಮಾತನಾಡಿಸುತ್ತಿದ್ದರು. ಒಂದು ವಿಪರ್ಯಾಸ ಏನೆಂದರೆ, ಇತ್ತೀಚೆಗೆ ಒಬ್ಬ ಲಿಂಗಾಯತ ಮಠದ ಸ್ವಾಮಿಗಳು ವಿಭೂತಿಯನ್ನು ಬಿಟ್ಟು ಕುಂಕುಮ ಧರಿಸಿ ಬಸವ ತತ್ವ ಪಾಲಿಸುವವರಿಗೆ, ಲಿಂಗಾಯತ ಮಠಾಧೀಶರಿಗೆ ಅಸಂವಿಧಾನಿಕ ಪದಗಳಿಂದ ಬೈಯುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಈ ವಚನ ಅವರಿಗೆ ಮುಟ್ಟಲಿ, ಅವರ ಅಜ್ಞಾನವನ್ನು ತೊಳೆದು ಜ್ಞಾನವನ್ನು ತುಂಬಿಸಲಿ. ಅವರು ಕೂಡ ಈ ವಚನದಿಂದ ಜಾಗೃತರಾಗಲಿ ಎಂದು ಪ್ರಾರ್ಥಿಸೋಣ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ನೀರಿನ ಮೇಲೆ ಕಮಲವು ಅರಳಿದಾಗ ಅದು ನೀರಿನ ಸೌಂದರ್ಯವನ್ನು 2 ಮಾಡುತ್ತದೆ. ನೀರು ಮತ್ತು ಕಮಲ 2 ಪೂರಕವಾಗಿವೆ. ಸಮುದ್ರ ಅಲೆಗಳಿಲ್ಲದೆ ನಿಶ್ಚಲವಾಗಿದ್ದರೆ ಎಷ್ಟು ನೀರಸ. ಚಂದ್ರನಿಲ್ಲದ ರಾತ್ರಿಯ ಆಕಾಶ ಎಷ್ಟು ಖಾಲಿ. ಹಾಗೆಯೇ ಒಬ್ಬ ಸ್ತ್ರೀ ಅಷ್ಟೇ ಚಿನ್ನದ ಆಭರಣಗಳನ್ನು ಧರಿಸಿದ್ದರೂ ಸದ್ಗುಣಗಳಿಲ್ಲದಿದ್ದರೆ ನಿಜವಾದ ಸೌಂದರ್ಯವಿಲ್ಲ. ಹಾಗೆಯೇ ಶರಣರು ರೇಷ್ಮೆ ಬಟ್ಟೆ ಧರಿಸಲಿ, ಚಿನ್ನದ ಆಭರಣಗಳೇ ಧರಿಸಲಿ, ಅವರಿಗೆ ಹಣೆಯ ಮೇಲೆ ವಿಭೂತಿ ಇದ್ದರೆ ಸಾಕು, ಅದೇ ಅವರ ನಿಜವಾದ ಶೃಂಗಾರ. ಅದೇ ಆ ಶರಣರಿಗೆ ನಿಜವಾದ ಗುರುತು, ನಿಜವಾದ ಶೃಂಗಾರ.
ನಾವು ಪಂಚಭೂತಗಳಿಂದ ಹುಟ್ಟಿದ್ದೇವೆ ಮತ್ತು ಪಂಚಭೂತಗಳಲ್ಲಿ ಲೀನವಾಗುತ್ತೇವೆ. ಹಣೆಯ ಮೇಲಿನ ವಿಭೂತಿ ಸದಾ ನಮಗೆ ಈ ಅರಿವು, ಈ ಜಾಗೃತಿ ಮೂಡಿಸುತ್ತಿರುತ್ತದೆ. ಬಸವ ತತ್ವ, ಶರಣ ತತ್ವ, ಬಸವ ಅನುಯಾಯಿ, ನಾನು ಲಿಂಗಾಯತ ಎಂದು ಹೇಳಿಕೊಳ್ಳುವರು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಬೇಕು. ಅದು ಬಸವಣ್ಣನವರ ಆಜ್ಞೆ. ಈ ವಚನವನ್ನು ಇನ್ನೊಮ್ಮೆ ನೋಡೋಣ. ನೀರಿಂಗೆ ನೈದಿಲೆಯೇ ಶೃಂಗಾರ, ನೀರಿಂಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ಸರ್ವರಿಗೂ ಶರಣು ಶರಣಾರ್ಥಿಗಳು.